ವಿಜಿ ನ್ಯೂಸ್ಗೆ ಸ್ವಾಗತ. ನಾನು ಚಿರ್ಸುಮಾ ದೊಡ್ಡಮನಿ. ಇವತ್ತಿನ ಹೆಡ್ಲೈನ್ಸ್. ಬಾರ್ ಶಾಪ್ ಮಾಲೀಕ ಮಲ್ಲಿಕಾರ್ಜುನ್ ಗೌಡನ ಮೇಲೆ ಹಲ್ಲೆ. ಸ್ಥಳೀಯ ನಿವಾಸಿ ಚಾಂದ್ ಎಂಬಾತನಿಂದ ಮಾರಣಾಂತಿಕ ಹಲ್ಲೆ. ಪದೇ ಪದೇ ಬಾರ್ ಶಾಪ್ನಲ್ಲಿ ಉದ್ರಿ ಕೇಳ್ತಿದ್ದ ಆರೋಪಿ ಚಾಂದ್. ಹಾಸನದಲ್ಲಿ ಹಲವರ ಮನೆ ಮೇಲೆ ದಿಢೀರ್ ದಾಳಿ ನಡೆಸಿದ ಎಸ್ಐಟಿ. ಪೆನ್ಡ್ರೈವ್ ಬಗೆಗಿನ ಸಾಕ್ಷ್ಯಾಧಾರ ಹುಡುಕಾಡಿದ ಎಸ್ಐಟಿ ಅಧಿಕಾರಿಗಳು. ದೇವರಾಜೇಗೌಡ ಮನೆ ಮತ್ತು ಕಚೇರಿಯನ್ನು ಬಿಡದ ಅಧಿಕಾರಿಗಳು. ರಾಜ್ಯದಲ್ಲಿ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆ ಮುನ್ಸೂಚನೆ. ಶೃಂಗೇರಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಭಾಗದಲ್ಲಿ ಧಾರಾಕಾರ ಮಳೆ. ಬಿಸಿ ಬಿಸಿ ಬಿಸಿಲಿಗೆ ಬಸವಳಿದಿದ್ದ ಉಡುಪಿ ಜನರಿಗೆ ತಂಪೆರೆದ ಮಳೆ. ಸಿಲಿಕಾನ್ ಸಿಟಿಯಲ್ಲಿ ರಸ್ತೆಗಿಳಿದ 600ಕ್ಕೂ ಹೆಚ್ಚು ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳು. ಶಾಂತಿನಗರ ಡಿಪೋ 3ರಲ್ಲಿ ನ್ಯಾಯಕ್ಕಾಗಿ ಬಸ್ ಚಾಲಕರ ಆಕ್ರೋಶ. ತಿಂಗಳ ಸಂಬಳದಲ್ಲಿ ತಾರತಮ್ಯ ಆಗುತ್ತಿದೆ ಅಂತ ಚಾಲಕರ ಆರೋಪ. ಸಾರ್ವಜನಿಕ ಹಣವನ್ನು ದುರುಪಯೋಗ ಮಾಡಿದ್ದಾರೆ ಅಂತ ಉಲ್ಲೇಖ. ಮಾಜಿ ಡಿಎಚ್ಎಫ್ಎಲ್ ನಿರ್ದೇಶಕ ಧೀರಜ್ ವಾಧವನ್ ಬಂಧನ. 2022ರಲ್ಲಿ ವಿಶೇಷ ನ್ಯಾಯಾಲಯದಿಂದ ಶಾಸನಬದ್ಧ ಜಾಮೀನು. ಮುಧೋಳ ತಾಲೂಕಿನ ಮಳ್ಳಿಗೇರಿ ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿ ಬಾಗಲಕೋಟೆ ಅಂಕಿತಾ ಸಾಧನೆಗೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆ. ಅಂಕಿತಾ ಮುಂದಿನ ವಿದ್ಯಾಭ್ಯಾಸಕ್ಕೆ 5 ಲಕ್ಷ ರೂಪಾಯಿ ನೆರವು ಕೊಟ್ಟ ಸಿಎಂ. ಕುರ್ಕುರ ಪ್ಯಾಕೆಟ್ ತಂದು ಕೊಡಲ್ಲ ಅಂತ ಮುನಿಸಿಕೊಂಡ ಪತ್ನಿ. ಇದೇ ವಿಚಾರಕ್ಕೆ ಗಂಡನ ಮನೆ ತೊರೆದು ತವರು ಮನೆ ಸೇರಿದ ಹೆಂಡತಿ. ತವರು ಮನೆಯಿಂದ ಪತಿಗೆ ಡಿವೋರ್ಸ್ ನೋಟಿಸ್ ನೀಡಿದ ಕುರ್ಕುರೆ ಪತ್ನಿ. ಮನೆ ಮಾಲೀಕ ಆಚೆ ಹೋಗಿದ್ದಾಗ ಹಿಂಬಾಗಿಲು ಮುರಿದು ಕಳ್ಳತನ. ಚಾಲಕನಿಗೆ ಕರೆ ಮಾಡಿ ಆರೋಪಿಗಳ ಬಗ್ಗೆ ತಿಳಿದುಕೊಂಡ ಪೊಲೀಸ್. 24 ಲಕ್ಷ ನಗದು, 150 ಗ್ರಾಂ ಚಿನ್ನ ದೋಚಿ ಪರಾರಿಯಾಗಿದ್ದ ಕಿಲಾಡಿ ದಂಪತಿ. ಎಚ್ಡಿ ದೇವೇಗೌಡರ ನಿವಾಸದಲ್ಲಿ ಕುಟುಂಬಸ್ಥರ ಜೊತೆ ರೇವಣ್ಣ ಚರ್ಚೆ. ಜೈಲಿನಿಂದ ರಿಲೀಸ್ ಬಳಿಕ ಮೊದಲ ಬಾರಿಗೆ ಎಚ್ಡಿ ರೇವಣ್ಣ ಪ್ರತಿಕ್ರಿಯೆ. ಇಂದು ಬೆಂಗಳೂರು, ನಾಳೆ ಹಾಸನ, ವಿವಿಧ ದೇವಸ್ಥಾನಕ್ಕೆ ಭೇಟಿ ಸಾಧ್ಯತೆ. ಬಿಸಿಲಿನ ಶಾಖದಿಂದ ಕಂಗೆಟ್ಟಿದ್ದ ಜನರಿಗೆ ಮಳೆ ಸಿಂಚನದಿಂದ ಖುಷಿ. ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹವಾಮಾನ ತಜ್ಞರು. ಸಿಲಿಕಾನ್ ಸಿಟಿಯಲ್ಲಿ ಮುಂದಿನ ದಿನಗಳಲ್ಲಿ ಭಾರೀ ಮಳೆ ಸಾಧ್ಯತೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ್ ನ್ಯೂಸ್. ಭರವಸೆ ಬದುಕಿನ ವಿಷಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ್ ನ್ಯೂಸ್. ಭರವಸೆ ಬದುಕಿನ ವಿಜಯ.